ಅವರೆಲ್ಲ ಇಮ್ಮೆಟೀರಿಯಲ್ ಅವರೆಲ್ಲರೂ ತಪ್ಪಿದಷ್ಟು ಅಷ್ಟೇ, ಅಪರಾಧಿ ಅಷ್ಟೇ, ಮತ್ತೇನೂ ಅಲ್ಲ. ಈ ಎಲ್ಲ ನಿರ್ಣಯ ಮಾಡೋಕೆ ಹೋಗ್ಬೇಕು ವಿನಃ ನಮ್ಮ ಪಕ್ಷದ ಹೋರಾಟ ಮಾಡ್ತೀವಿ 4 ಜನ ಇದ್ದಾರೆ ಮಿಂದ ತಿಳ್ಕೊಂಡು ಪಕ್ಷಕ್ಕೆ ಕೆಟ್ಟ ಹೆಸರು ತರುವಂಥದ್ದು, RSS ಕೆಟ್ಟ ಹೆಸರು ತರುವಂಥ ಕೆಲಸಗಳು ಯಾರೂ ಮಾಡಬಾರ್ದಾಗೈತಿ ಇವತ್ತು. ಯಾಕಂದರೆ ಇದೆಲ್ಲ ನಡೆದಿದ್ದು RSS ಕಾರ್ಯಕರ್ತರ ಮಧ್ಯದಲ್ಲೇ ಇದ್ದಿದ್ದು. ಕರ್ನಾಟಕ ಪ್ರಭಾಕರ್ ಅವರು ಯಾರು ಅವರು ಕಮ್ಯುನಿಸ್ಟ್ರ, ತಿಮ್ರೋಡಿ ಅವರು ಯಾರು ಅವರು ಕಮ್ಯುನಿಸ್ಟ್ರ, BL ಸಂತೋಷ್ ಅವರು ಯಾರು ಅವರು ಕಮ್ಯುನಿಸ್ಟ್ರ, ಯಾರವರು ನೆಕ್ಸ್ಲೈಟ್ಸ್ ಇವರೆಲ್ಲರೂ. CT ರವಿ ಕಮ್ಯುನಿಸ್ಟ್ರ, ನೆಕ್ಸ್ಲೈಟ್ಸ್ ಅವರು ಯಾರಪ್ಪ? CT ರವಿ ಇರ್ಬೋದು, ಇನ್ನೊಬ್ಬ ರಾಜಕಾರಣಿ ಇರ್ಬೋದು, R ಅಶೋಕ್ ಅವ್ರು ಇರ್ಬೋದು, ಅಥವಾ ನಮ್ಮ ವಿಜಯೇಂದ್ರ ಅವ್ರು ಇರ್ಬೋದು. ನೀವು ರಾಜಕೀಯ ಲಾಭಕ್ಕೆ ನೋಡಬೇಡ್ರಿ, ಸತ್ತು ಹುಡುಕ್ರಿ, ತಪ್ಪಿದ ಸರ್ ಶಿಕ್ಷೆ ಕೊಡುವಂಥ ಕೆಲಸ ನೀವು ಮಾಡಿದರೆ ನಿಮ್ಗೆ ಇನ್ನೂ ವೇಟ್ ಬರ್ತದೆ. ಈಗಾಗಲೇ ಕರ್ನಾಟಕದಲ್ಲಿ BJP ನಿಧಾನಕ್ಕೆ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ಳಿಕ್ಕತ್ತದ. ಸುಮ್ಮನೆ ಅನಗತ್ಯ ಹಿಂದುತ್ವವನ್ನು ಎಲ್ಲರೂ ತ್ಯಾಗ ಮಾಡ್ಕೊಂಡು ಹೋಗುವಂಥ ಒಂದು ಮನೋವೃತ್ತಿ ನಿಶ್ಚಿತವಾಗಿ ಮುಂದಿನ ದಿನದಲ್ಲಿ ಭಾಳ ಕಷ್ಟ ಆಗ್ತದೆ ಅನ್ನೋಂಥ ಮಾತು ನಿಮಗೆ ಎಚ್ಚರಿಸ್ತಾ, ಅದೇನಾಗಲಿ ಸತ್ಯ ಹೊರಗೆ ಬರಲಿ, ಸತ್ಯ SIT ತೊಗೊಂಬರಲಿ. SITಯಿಂದ ಆಗಲಿಲ್ಲ ಅಂದ್ರೆ NIA ಹಾಕಿರಿ. ಒಟ್ಟಲ್ಲಿ ಕಾನೂನು ಏನು ಹೇಳ್ತದೆ, ಕಾನೂನಿನ ಮೂಲಕ ಅದು ಬಗೆಹರಿಲಿ ಅಂತ ಹೇಳ್ತಾ ಸತ್ಯ ಹೊರಗೆ ಬರಲಿ, ತಪ್ಪಿತಸ್ಥರಿಗೆ ಅಪರಾಧಿಗಳಿಗೆ ಶಿಕ್ಷೆ ಆಗಲಿ. ಅದು ಮತ್ತೆ ಹೇಳ್ತಾ ಇವತ್ತಿನ ಡೆವಲಪ್ಮೆಂಟ್ ನಿಮ್ಮ ಜೊತೆ ಮಾತಾಡಿದ್ದೀನಿ. ಅದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಆಗದೇ ಇರ್ಬೋದು. ಅದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಾರ್ದು. H60 ನ್ಯೂಸ್ ಅರ್ಥ ಸತ್ಯಕ್ಕಾಗಲಿ ವಂದನೆಗಳು.